ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಗುರುಗಳು ಶ್ರೀ 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 ಪೂರ್ಣಾನಂದಪುರಿ ಮಹಾಸ್ವಾಮೀಜಿಗಳ ಪಟ್ಟಾಭಿಷೇಕದ ದ್ವಿತೀಯ ವಾರ್ಷಿಕೋತ್ಸವ ಸಮಾರಂಭ. ಗಾಣಿಗರ ಹಬ್ಬ ಇಂದು ನೆಲಮಂಗಲದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶಕ ಪುರುಷ ವಿಕ್ರಮಾದಿತ್ಯರಿಗೆ ಆಶ್ರಯ ಕೊಟ್ಟ ಜನಾಂಗವಿದು ಗಾಣಿಗ ಸಮುದಾಯ. ಶಿವನಿಂದ ಸೃಷ್ಟಿಯಾದ ಗಾಣಿಗ ಜನಾಂಗವೆಂದು ಹೇಳಲಾಗುತ್ತದೆ. ಅದರಿಂದಲೇ ಅವರು ಶಿವನ ಆರಾಧಕರು. 3ನೇ ಶತಮಾನದಲ್ಲಿ ರಚಿತವಾದ ಯಜ್ಞವಲ್ಕ್ಯ ಸಂಹಿತೆಯ ಕಾಲದಿಂದ ಗುರುತಿಸಲ್ಪಟ್ಟ ಗಾಣಿಗ ಜನಾಂಗಕ್ಕೆ 1,400,000 ವರ್ಷಗಳ ದೀರ್ಘ ಇತಿಹಾಸವಿದೆ. ಗರುಡ ಪುರಾಣ, ಮಹಾಭಾರತ ಮೊದಲಾದ ಪುರಾಣ ಕೃತಿಗಳ ಈ ಜನಾಂಗದ ಪ್ರಾಚೀನತೆಯನ್ನು ಸಾರುತ್ತಿವೆ. ಗಾಣಿಗ ಸಮುದಾಯವು ಕಡು ಬಡತನದ ಬೇಗೆಯಲ್ಲಿ ಬೆಳೆಯುತ್ತಿದೆ. ಅನಾದಿ ಕಾಲದಿಂದಲೂ ಕಾಯಕಕ್ಕೆ, ಶ್ರೇಷವಿತೆಗೆ ತಮ್ಮನ್ನು ತೊಡಗಿಸಿಕೊಂಡು ಬಂದಿದ್ದು, ಆಧುನಿಕ ಸಮಾಜದಲ್ಲಿ ಸರಿಯಾದ ಸ್ಥಾನಮಾನಗಳು ಇಲ್ಲದೆ ನೊಂದು ಬೆಂದು ಸಾಕಷ್ಟು ನೋವನ್ನು ಅನುಭವಿಸುತ್ತಾ ತತ್ತರಿಸಿ ಹೋಗಿರುತ್ತಾರೆ. ವಿಶ್ವ ಗಾಣಿಗರ ಸಮುದಾಯ ಪೂರ್ವ ಚರಿತ್ರೆ ಎಂದರೆ ಯಶಸ್ಸನ್ನು ಪಡೆಯಲು ಹೋರಾಡುವವನಿಗೆ ಮಾತ್ರ ಅದು ಲಭಿಸಬಲ್ಲದು. ಹೊರತು ನಿರಾಸಕ್ತರಾದವರಿಗೆ ಹೋರಾಡಲು ಅಥವಾ ಶ್ರಮಪಡಲು ಸಿದ್ಧರಾಗಿಲ್ಲದ ಸೋಮಾರಿಗಳು ಗಂಭೀರವಾಗಿ ಚಿಂತಿಸಲೇಬೇಕು. ಗಾಣಿಗರ ಹಬ್ಬ ಆಚರಣೆಗೆ ಶ್ರೀನಿವಾಸಪುರದಿಂದ 5 ಬಸ್ಸಿನಲ್ಲಿ ತೆರಳಿದ್ದು ಸುಮಾರು 300 ಜನಕ್ಕೂ ಹೆಚ್ಚು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಿಶೇಷವಾಗಿ ರಾಜ್ಯದಿಂದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಗಾಣಿಗರ ಹಬ್ಬದಲ್ಲಿ ಪಾಲ್ಗೊಂಡು ಅತ್ಯಂತ ವೈಭವದಿಂದ ಗಾಣಿಗರ ಹಬ್ಬವನ್ನು ಆಚರಣೆ ಮಾಡಿದರು. ಮೈಸೂರು ಮತ್ತು ಮಂಗಳೂರು, ಉಡುಪಿ, ಊಟ ತಿರುಪೂರಲ್ಲಿ ಯಶಸ್ವಿಯಾಗಿ ಮಾಡುತ್ತಾರೆ. ಅದರಿಂದ ಪುಸ್ತಕದಲ್ಲಿ ಎಲ್ಲ ಗಾಣಿಗರು ಒಂದೇ ಭಾವನೆಯನ್ನ ಬೆಳೆದಿದೆ. ಅದು ನನಗೆ ಸಂತೋಷ ಆಗಿದೆ. ಎಲ್ಲ ಗಾಣಿಗರು ಭಾವನೆ ಇದು ಒಂದು ಆಸೆ ಇತ್ತು. ಗಾಣಿಗರ ಇದಾದ್ಮೇಲೆ ನಮ್ಮ ಜನಾಂಗವನ್ನು ಅತ್ಯಂತ ಮುಂದುವರಿದ ಜನಾಂಗ ಸೇರಿಸಿತು. ಅದನ್ನು 2 ಮೀಸಲಾತಿಗೆ ಬಲಿಷ್ಠ ಕೋಮುಗಳನ್ನ ವಿಧಾಸ ಸಭೆಯಲ್ಲಿ ಮತ್ತು ಒಂದು ಹೈಕೋರ್ಟ್ ಕಂಪನಿಯಲ್ಲಿ ಭಾಗವನ್ನು ಮಂಡಿಸಿ ಅಂಕಿಅಂಶಗಳಿಲ್ಲ ಜನಾಂಗದ ಪರಿಸ್ಥಿತಿಯನ್ನು ಹೇಳಿ ಅವತ್ತು ದಿವಸ ನಮ್ಮ ಎದುರು ಸೇರಿಸಿ ಮತ್ತು ಸ್ಥಳೀಯ 15 ಎಷ್ಟೋ ಜನ ಇಂಜಿನಿಯರ್ಸು, ಡಾಕ್ಟರ್ಸು, ವಿದ್ಯಾವಂತರು ಆಗ್ತಾ ಇಲ್ಲ. ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ರಿಸರ್ವೇಷನ್ ಮಾಡಿಸಬೇಕಂದ್ರೆ ಎಲ್ಲರಿಗಿಂತ ಹೆಚ್ಚಾಗಿ ದೇಶದಲ್ಲಿ ಪ್ರಥಮ ಬಾರಿಗೆ ಸಹಕಾರ ಮಂತ್ರಿಯಾಗಿ ಈ ಸಹಕಾರ ಇಲಾಖೆಯಲ್ಲಿ ನಮ್ಮ MP ಮಂಡಲದಲ್ಲಿ 61,000 ಸಂಸ್ಥೆಗಳಲ್ಲಿ 2 ಮೀಸಲಾತಿಯನ್ನು ಘೋಷಿಸಿದ ಸಂತೋಷ ನನಗಿದೆ. ಕಾರಣ ಏನಂದ್ರೆ APMCನಲ್ಲಿ, ಕೋಆಪರೇಟಿವ್ ಸೊಸೈಟಿಗಳಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಹಿಂದುಳಿದ ವರ್ಗದವರು ಇಬ್ಬರೇ ಇರಲಿಲ್ಲ. ಅವರೆಲ್ಲ ಇವತ್ತು ಸಹ ಸದಸ್ಯರಾಗ್ತಾ ಇರ್ತಕ್ಕಂಥ ಸಂತೋಷ. ಮತ್ತು ಮಹಿಳೆಯರು ಸಹ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತಾ ಇದ್ದಾರೆ, ಪಂಚಾಯತ್ ಮೆಂಬರ್ ಆಗ್ತಾ ಇದ್ದಾರೆ.